ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು MK ಬ್ಲಾಗ್ಸ್. ಇವತ್ತು ನಾವು ಏನ್ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಎಮ್ಮನ್ ಫಿಶ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಿರೋದು. ಮೈಕ್ರೋ ಓವನ್ ಇದ್ರು ಇವೆಲ್ಲ ಬೇಕಾ ನಮಗೆ? ಇಲ್ಲಿ ನೋಡಿ, ಇಲ್ಲಿ ಮಣ್ಣು ತಂದು ಇಟ್ಕೊಂಡು ಮಣ್ಣು ತಂದು ಇಟ್ಕೊಂಡು ಧನಂಜಯ್ ಗೌಡ್ರು ಮಣ್ಣು ತಂದಾರೆ, ಅದಕ್ಕೆ ಅಲ್ಲಿ ಬರ್ದು ಬಿಟ್ಟವ್ರೆ. ಮಣ್ಣು ತಂದು ಮೈಕ್ರೋ ಓವನ್ ಇದೆ, ಆರಾಮಾಗಿ ಮೈಕ್ರೋ ಓವನ್ ಅಲ್ಲೇ ಮಾಡ್ಬೋದು. ಅದನ್ನ ಬಿಟ್ಟು ಇಲ್ಲಿ ಮೀನಿನ ತುದಿ ಏನು ಹಾವು ಕಂಡಂಗೆ ಕಾಣಿಸ್ತೈತಲ್ಲ. ಇದು ಆಗಲ್ಲ, ನಿಜ ಆಗಲ್ಲ. ಇದು ಸುಮ್ಮನೆ ಏನೋ ಪ್ರಯತ್ನ ಅಷ್ಟೇ ಆಗುತ್ತಂತೆ. ಆದ್ರೆ ನಾನು 2 ತಿಂತೀನಿ, ನೀನು 1 ತಿನ್ನು. ಹಿಂಗ್ ಕೆಮ್ಮಣ್ ಕಬಾಬು ಮಾಡುವುದು, ಕೆಮ್ಮಣ್ ಫಿಶ್ ಮಾಡೋದು ಹೆಂಗೆ ಅಂತ ಹೇಳಮ್ಮ. ಶಿವಾನಿ ಬ್ಲಾಗ್ಸ್ ಅಲ್ಲಿ ಇರುತ್ತಂತೆ, ನೋಡ್ಕೊಬೇಕಂತೆ. ಏನಿಲ್ಲ, ಫಿಶ್ ತರದು ಕ್ಲೀನ್ ಮಾಡ್ಕೊಳ್ಳೋದು, ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ಟು ಉಪ್ಪು ಖಾರ ಹುಳಿ ಹಚ್ಕೊಬಿಟ್ಟು ಹಿಂಗೆ ಬಾಳೆದೆಲೆಗೆ ಸುತ್ಕೊಬಿಟ್ಟು ಮಣ್ಣನ್ನ ಮಿಕ್ಸ್ ಮಾಡ್ಬಿಟ್ಟು ಯಾವ್ದಾರು ಕೆಂಡದೊಳಿಕ್ ಹಾಕೋದು. ಗೋಡ್ ಮಣ್ಣು ಅಷ್ಟೇ. ಬೆಂಕಿ ಹಚ್ಬಿಟ್ಟು ಇದನ್ನ ನೀಟಾಗಿ ಮಣ್ಣು ಒಳಿಕ್ ಹಾಕೊಂಡ್ರೆ ಸಾಕು, ಅಷ್ಟೇ. ಇಷ್ಟೇ ಸಿಂಪಲ್ ಗಾಯ್ಸ್, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಮೀನ್ ಅಷ್ಟೇ. ಫಿಶ್ನ ಈ ರೀತಿ ಸುತ್ತಿದ ಮೇಲೆ ಆಮೇಲೆ ಮಣ್ಣ ಈ ರೀತಿ ಮೆತ್ತಬೇಕು ನೀಟಾಗಿ ಎಲ್ಲಾ ಕಡೆನು, ಫಿಶ್ ಒಳಗಡೆಗೆ ಮಣ್ಣು ಹೋಗ್ದಲ್ಲೇ ಇರಂಗೆ. ಆಮೇಲೆ ಇದನ್ನ ತಗೊಂಡು ಕೆಂಡ ಮಾಡ್ಕೊಂಡು ಕೆಂಡಕ್ಕೆ ಹಾಕೋದು, ಆಯ್ತಾ? ಇದೇ ಕಾನ್ಸೆಪ್ಟು. ವರ್ಕ್ ಆಗ್ತಿದೆ, ವರ್ಕ್ ಈಸ್ ಪ್ರೊಸೆಸಿಂಗ್. ಸ್ವಲ್ಪ ವಾಚ್ ಮಾಡಿ. ವರ್ಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ವರ್ಕ್ ಆದ್ರೆ ನಮಗೆ 2 ಪೀಸ್, ವರ್ಕ್ ಆಗ್ಲಿಲ್ಲ ಅಂದ್ರೆ ಗೋವಿಂದ ಅಷ್ಟೇ. ಬಳ್ಕೊಂಡು ಸ್ವಲ್ಪ ಹೊತ್ತು ಒಣಗಕ್ಕೆ ಇಡ್ಬೇಕು, ಯಾಕಂದ್ರೆ ಫುಲ್ ನೀರಾಗಿದೆಯಲ್ಲ. ಅದಕ್ಕೋಸ್ಕರ 3 ದೊಡ್ಡ ಮೀನುಗಳನ್ನ ರೆಡಿ ಮಾಡ್ಕೊಂಡಿದೀವಿ. ಕೆಂಡಾಗ ಹಾಕ್ಬೋದು. ಬೆಂಗಳೂರಿಂದ ಊರ್ ಕಡೆಗೆ ಬಂದ್ಮೇಲೆ ಏನ್ ಕೆಲಸ ಇಲ್ಲ, ಇವೇ ಕೆಲ್ಸಗಳು. ಬರೀ ತಿನ್ನೋದು ಉಣ್ಣೋದ್ರ ಬಗ್ಗೆ ಯೋಚನೆ ಮಾಡೋದು ಅಷ್ಟೇ. ಸೌದೆ ಎಲ್ಲ ರೆಡಿ ಮಾಡ್ಕೊತಿರೋದು ಫಿಶ್ಶಿಗೋಸ್ಕರ. ಅದು ಯಾವ ಫಿಶ್ ಏನೋ ಗೊತ್ತಿಲ್ಲ. ನನ್ನ ಹೆಂಡತಿ ಬಾಮ ಇದ್ದ ಫುಲ್ ರೊಚ್ಚಿಗೆ ಎದ್ಬಿಟ್ಟವ್ರೆ. ಫುಲ್ಲು ಸೌದೆ ಎಲ್ಲ ತಂದು, ಗ್ಯಾಶು, ಮೈಕ್ರೋ ಓವನ್ನು ಎಲ್ಲ ಇದ್ರೂ ಕೂಡ ಒಲೆಲೇ ಏನೋ ಮಾಡಬೇಕು ಅಂತ ಕೆಮ್ಮಣ್ ಫಿಶ್ ಹೊಸ ಹೆಸರು. ಕಾರ್ಯಕ್ರಮ ನಡೀತಾ ಇದೆ. ಬೆಂಕಿ, ಅಗ್ನಿ ದೇವರು ದಗ ಸುಡ್ತಿದ್ದಾರೆ. ಇನ್ನೇನು ಆಗದೆ ಫಿಶ್ ಫ್ರೈ. ಫುಲ್ಲು ಕೆಂಡ ಆದಮೇಲೆ ಅದ್ರ ಮೇಲೆ ಫಿಶ್ಗೆ ಕಲಸಿಟ್ಟಿದ್ದೀವಲ್ಲ ಆಲ್ರೆಡಿ ಮಣ್ಣಲ್ಲಿ, ಅದನ್ನು ಇಟ್ಟು ಮತ್ತೆ ಅದ್ರ ಮೇಲೆ ಸ್ವಲ್ಪ ಬೆಂಕಿ ಹಾಕಿದರೆ ಸಾಕು, ಫಿಶ್ ರೆಡಿ ಆಗುತ್ತೆ ಅಂತ ನಮ್ಮ ಮಿಸ್ಸಸ್ ಹೇಳ್ತಾವ್ರೆ. ಬಸ್ರಿ ಬೈಕೆ ಬೇರೆ ಏನೋ ಮಾಡಿಕೊಡ್ತಾ ಇದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಎಲ್ಲ ಪಾತ್ರ ಅವ್ರದ್ದೇ, ತಿನ್ನೋರು ಮಾತ್ರ ನಾವು ಅಷ್ಟೇ. ಸ್ನೇಹಿತರೆ, ನಾವು ಮಾಡ್ತಿರುವಂಥ ಫಿಶ್ ಫ್ರೈಗೆ ನಾನು ಏನೇನು ಮಸಾಲ ಹಾಕೊಂಡಿದ್ನಿ ಅಂತ ತೋರಿಸ್ತೀನಿ ಬನ್ನಿ. ನಾವು ಎಷ್ಟು ಮೀನನ್ನ ತಂದಿರ್ತೀವಿ ಅದರ ವೆಯ್ಟಿಗೆ ತಕ್ಕಂತೆ 3 ಮಸಾಲವನ್ನು ನಾನು ಹಾಕೊಂಡಿದ್ದೀನಿ. ಫಿಶ್ ಫ್ರೈ ಮಸಾಲವನ್ನು, ಅದರ ಜೊತೆಗೆ 1 ಎಳೆ ನಿಂಬೆಹಣ್ಣು, ಇನ್ನೂ ಅಂದರೆ ರಸ ತುಂಬ ಜಾಸ್ತಿ ಇರುವಂತಹ ನಿಂಬೆಹಣ್ಣನ್ನ ಫುಲ್ ಎಲ್ಲ ರಸ ಬಿಡೋ ರೀತಿ ಎಲ್ಲ ಇದು ಮಾಡಿಕೊಂಡು ಕಟ್ ಮಾಡಿಕೊಂಡು, ನಂತರ ಒಂದು ಕಾಫಿ ಸಾಸು ಜಾಲರಿಯಲ್ಲಿ ಬರೀ ನಮಗೆ ರಸ ಮಾತ್ರ ಬೇಕಾಗಿರೋದ್ರಿಂದ ನಿಂಬೆಹಣ್ಣಿನ ರಸವನ್ನ ನೀಟಾಗಿ ಸೋಸ್ಕೊಂಡಿದ್ದೀವಿ. ಯಾಕಂದ್ರೆ ನಿಂಬೆ ಬೀಜ ಏನಾದರೂ ಸಿಕ್ತಂದ್ರೆ ಟೇಸ್ಟು ಚೆನ್ನಾಗಿರಲ್ಲ. ಅದೇ ರೀತಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಮನೇಲೇ ಮಾಡಿರೋ ಖಾರದ ಪುಡಿ ಆಗಿರೋದ್ರಿಂದ ಸ್ವಲ್ಪ ಹಾಕೊಂಡಿದ್ದೀವಿ. ಅದೇ ರೀತಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಂತೆ ಉಪ್ಪು, ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಈ ರೀತಿ ತೆಳ್ಳಗೆ ಕಲಸ್ಕೊಂಡ್ಮೇಲೆ ಒಂದು ಫಿಶ್ನ ತಗೊಂಡು ಸುತ್ತ ಎಲ್ಲ ಸೈಡು ಕೂಡ ನೀಟಾಗಿ ಸ್ವಲ್ಪ ಸ್ಪ್ರೇ ಮಾಡಿ, ಅದರ ಜೊತೆಗೆ ಮನೇಲಿರುವಂಥ ಸ್ವಲ್ಪ ರವೆನ ಮಿಕ್ಸ್ ಮಾಡಿದ್ರೆ ಅದು ಬಂದು ಬೇಯೋದಕ್ಕೆ ಮತ್ತು ನಮಗೆ ತಿನ್ನೋದಕ್ಕೆ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ರವೆ ಎಲ್ಲ ಏನು ಬೇಕಿಲ್ಲ, ಸ್ವಲ್ಪ ರವೆ ಅಷ್ಟೇ. ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ಅದಕ್ಕೋಸ್ಕರ ರವೆನ ಹಾಕೊಂಡು ನೀಟಾಗಿ ಮನೇಲೆ ಬಾಳೆದೆಲೆ ಇರುತ್ತಲ್ಲ, ಬಾಳೆದೆಲೆಯ ಸ್ವಲ್ಪ ಎಳೆ ಬಾಳೆದೆಲೆ ಆದಷ್ಟು ತುಂಬ ಚೆನ್ನಾಗಿರುತ್ತೆ. ತುಂಬ ಹಳೆ ಬಾಳೆದೆಲೆ ಏನಾದರೂ ಆಗ್ಬಿಟ್ರೆ ನಾವು ಬೆಂಕಿಲಿ ಬೇಯಿಸ್ಬೇಕಾದ್ರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ. ಹಾಗಾಗಿ ಎಳೆ ಬಾಳೆದೆಲೆನ ನೀಟಾಗಿ ಎಲ್ಲ ಸೈಡು ಸುತ್ತಿ, ಅಂದರೆ ಧೂಳು ಮಣ್ಣು ಏನು ಒಳಗಡೆ ಹೋಗ್ಬಾರ್ದು ಅಂತ ಎಲ್ಲ ಸೈಡು ನೀಟಾಗಿ ನಾವು ಯಾವ ರೀತಿ ಗಿಫ್ಟನ್ನ ಪ್ಯಾಕ್ ಮಾಡ್ತೀವಿ ಆ ರೀತಿ ಪ್ಯಾಕ್ ಮಾಡಬೇಕು. ಈ ಬಾಳೆದೆಲೆಗೆ ಆಲ್ರೆಡಿ ಸ್ವಲ್ಪ ಆಯಿಲ್ನ ಹಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಏಕೆಂದರೆ ಫಿಶ್ಶಿನ ಮಸಾಲ ಎಲ್ಲ ಬಾಳೆದೆಲೆಗೆ ಅಂಟ್ಕೊಂಡಿರೋದಿಲ್ಲ. ಮತ್ತು ಇದನ್ನು ಕಟ್ಟೋದಕ್ಕೆ ಯಾವುದೇ ದಾರ ಏನು ಉಪಯೋಗಿಸೋ ಅವಶ್ಯಕತೆ ಇಲ್ಲ.
ಬಾಳೆ ದಿಂಡು ಇರುತ್ತಲ್ಲ ಅದು ಆ ದಿಂಡನ್ನೇ ಫುಲ್ಲು ನುಜ್ಜಾಗೋ ರೀತಿ ನೀಟಾಗಿ ಜಜ್ಕೊಂಡ್ರೆ ಸಾಕು. ಅದರಲ್ಲೇ ನಾವು ನೀಟಾಗಿ ಕಟ್ಕೊಬಹುದು. ಅಥವಾ ನಿಮ್ಮ ಮನೆಗಳಲ್ಲಿ ಯಾವ್ದಾದ್ರು ತಂತಿ ಏನಾದ್ರು ಇದೆ ಅಂದ್ರೂ ಕೂಡ ಕಟ್ಕೊಬಹುದು. ಯಾಕಂದ್ರೆ ದಾರ ಎಲ್ಲ ಕಟ್ಟಿದ್ರೆ ಬೆಂಕಿಲಿ ಬೇಯಿಸೋದ್ರಿಂದ ದಾರ ಎಲ್ಲ ಓಪನ್ ಆಗ್ಬಿಡುತ್ತೆ. ಹಾಗಾಗಿ ಬಾಳೆ ದಿಂಡೆ ಬೆಸ್ಟ್ ಇರುತ್ತೆ ನಮಗೆ. ಬಾಳೆ ದಿಂಡು ಸ್ವಲ್ಪ ಹಸಿಯಾಗಿರುತ್ತಲ್ಲ, ಹಾಗಾಗಿ ನಾವು ಬೇಯಿಸಿದ್ರು ಕೂಡ ಅಥವಾ ಬೆಂಕಿಲಿ ಬೆಂದ್ರೂ ಕೂಡ ಅದು ಏನೂ ಆಗಲ್ಲ. ಮತ್ತೆ ಅದರಿಂದ ನಮಗೆ ಉಪಯೋಗ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ನೀಟಾಗಿ ಕಟ್ಕೊಬೇಕು. ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದೀವಲ್ಲ ಆ ರೀತಿ ನಿಧಾನಕ್ಕೆ ಕಟ್ಕೊಬೇಕು. ಯಾಕಂದ್ರೆ ಫಿಶ್ ತುಂಬಾ ಇದಾಗಿರೋದ್ರಿಂದ ಹೆವಿ ಟೈಟಾಗಿ ಕಟ್ಟಿದ್ರೆ ಅದು ಅಲ್ಲೇನೆ ಫುಲ್ಲು ಬೇಯಬೇಕಾದ್ರೆ ಫುಲ್ಲು ಕಲ್ಸೋಗ್ಬಿಟ್ಟಿರುತ್ತೆ. ಹಾಗಾಗಿ ನಿಧಾನಕ್ಕೆ ಸ್ವಲ್ಪನೇ ಕಟ್ಕೊಂಡ್ರೆ ಸಾಕು. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮನೇಲಿ ಟ್ರೈ ಮಾಡಿ ನೀವೇನು. ತುಂಬಾ ಚೆನ್ನಾಗಿರುತ್ತೆ ಫಿಶ್. ನಾವಂತೂ ಟ್ರೈ ಮಾಡಿದೀವಿ. ಆಗ್ಲೇ ಅಂದೆ ನಾನು ಯಾರವ್ರೆ ನಾಯಿ ಐತೆ ಹೋಗು ಜಾಸ್ತಿ ಇದಾಗೋಗೋದು ಅದಕ್ಕೆ ಆರ್ಲಿ ಅಂದ್ರೆ ಏನು ಒಂದೇ ತಗೊಳ್ತೀರಾ ಮಂಗೆ ತಕೊಳ್ಳೋ ಮಕ್ಕಳಿಗೆ ನಿಮ್ಮ ಅಪ್ಪನ ಕಡೆಯಿಂದ ಇದಾಯ್ತದ ಸುಮ್ಮನೆ ಒಂದೇ ಅದ್ ಮೇಲ್ಗಡೆ ಇರೋದು ಒಂದು ಕತೆ ಕುಡಿ ಇಲ್ಲಿ ಸೈಡ್ ಬರ್ರಿ ಇದಕ್ಕೆ ಹೋಗಿ ಇಲ್ಲೇ ಹೊಸ ಬೇಡವಾ ಇರೇ ಗಟ್ಟೆ ಬೇಡ ಬಿಡ್ತೀಯ ಇಲ್ಲೇ ಎಂತ ಕಚ್ಚಡ ಬುದ್ಧಿ ಗೊತ್ತಾ? ತಟ್ಟೆಲಿ ಓಪನ್ ಮಾಡ್ತಾರ ತಂದ್ಕೊಡ್ಲಾ ಬರ್ರಿ ಅವಳು ಕೆಲಸ ಹೇಳದೆ ನಮ್ಗೆ ಇದೇನ್ ತಟ್ಟೆ ಅಲ್ದೇನೆ ಇದೇನೋ ಇನ್ನ ತಡಿತಾ ಬರಗು ಸುಮ್ನಿರಿ ಬೆಂದದೆ ಅದು ಮೊನ್ನೆ ಹೊಡೆದೋದೆ ಇಷ್ಟೊಂದು ಆಕ್ಷನ್ ಕೈಯ ನೀರು ತಟ್ಟೆ ಬರ್ಲಿ ಬಾಳಿದ್ದೇನೇನೋ ಐಟಮ್ ಉಂಟಾ ರೆಡಿ ತಗೋಬರೋದ್ರೆ ಬೇಗಪ್ಪ ಅದು ಅಮ್ಮ ಸೈಡ್ ಇಟ್ಬಿಡೋದು ಮಣ್ಣಾಗ್ಬಿಡಿ ಅಮ್ಮ ಇದಾಗಿರೋನು ಒಂದೆರಡು ಹಾಕಮ್ಮ ಬಳಿಗೆ ಗೊತ್ತೈತೆ ನೋಡಮ್ಮ ಇನ್ನು ಬೆಂದಿಲ್ಲ ಅಲ್ಲಿ ಬೆಂದು ಪಾಯಸ ಆಗೋಯ್ತೆ ಇದು ಯಾರ ಕೊಟ್ಟವ್ರೆ ಬ್ರಾರಿ ಓ ಸೂಪರ್ ಆಗಿ ಬಂದರಿ ಬಿಡಿ ಹಂಗೆ ಬಿಡಿ ಬೆಂದು ಹೋಗದೆ ಈಗ ಅದೇ ಒಂಥರ ನಮ್ಗಿದಪ್ಪ ಟೈಮ್ ಓಡ್ತೈತಿ ಬನ್ನಿ ಎಲ್ಲಾರು ಎಲ್ಲ ಕೊಡಿಲಿ ಎಲ್ಲ ತಗೊಂತೀನಿ ಅವು ಸೂಪರ್ ಅನ್ನಿ ಆಯ್ ಹೇಳಕ್ಕೆ ಕುಕ್ಕಳ ಸುಡ್ತೈತೆ ಚೆನ್ನಾಗಿಲ್ಲವ ಇನ್ನೊಂಚೂರು ಬೇಯಬೇಕು ಆದ್ರೆ ಅದೇ ಕರೆಕ್ಟ್ ಐತಿ ಎಲ್ಲ ಕರೆಕ್ಟ್ ಆಗಿದೆ ಹಾಯ್ ನೀಲಾ ಹೇಗಿದೆ ಮೀನು ಹಿಂಗಿಂಗ್ ಅಂದ್ರೆ ಹೇಳ ಆಗ್ತಿದ್ದೀರಾ